ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಬಳಸಿ ಯಾವ ರೀತಿ ತುಂಬಾ ರುಚಿಯಾದ ದೋಸೆನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಥರ ಬೇಳೆ ಬಳಸದೆ ನೋಡಿ, ಈ ರೀತಿ ಸೆಟ್ ದೋಸೆ ಥರ ತುಂಬಾ ಸುಲಭದಲ್ಲಿ ಈ ದೋಸೆನ ಮಾಡ್ಕೊಳ್ಬಹುದು. ರುಚಿ ಅಂತೂ ಸಖತ್ತಾಗಿರುತ್ತೆ. ಬನ್ನಿ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ತಗೊಂಡು 2 ಕಪ್ ಆಗುವಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು ದೋಸೆಗೆ ಯಾವ ಅಕ್ಕಿ ಯೂಸ್ ಮಾಡ್ತಿರಲ್ಲ ಅದನ್ನೇ ಬಳಸಬಹುದು. ನಂತರ 1 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಬೇಕು. ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು 4 ರಿಂದ 5 ಸಲ ನಾನು ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ತೊಳೆದಾದ ಮೇಲೆ ನಂತರ ಸ್ವಲ್ಪ ನೀರು ಹಾಕಿ ಅಕ್ಕಿನ ನೆನೆಲಿಕ್ಕೆ ಬಿಡೋಣ. ಒಂದು 3 ರಿಂದ 4 ಗಂಟೆ ಅಕ್ಕಿನ ಚೆನ್ನಾಗಿ ನೆನೆಸ್ಕೊಳ್ಬೇಕು. ರುಬ್ಬೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನಾನಿಲ್ಲಿ ಅವಲಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅವಲಕ್ಕಿನ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಆದರೆ ಅರ್ಧ ಕಪ್ ತೊಗೊಳ್ಳಿ. ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ. ತೆಳು ಅವಲಕ್ಕಿ ಆಗಿರೋದ್ರಿಂದ 5 ನಿಮಿಷ ಮುಂಚೆ ನೆನೆಸಿದ್ರೆ ಸಾಕು. ಗಟ್ಟಿ ಅವಲಕ್ಕಿ ಆದರೆ ಒಂದು 15ರಿಂದ 20 ನಿಮಿಷ ಆದರೂ ನೆನೆಸ್ಕೊಳ್ಬೇಕು. ಅವಲಕ್ಕಿ ನೆನೆಸಿ 5 ನಿಮಿಷ ಆದಮೇಲೆ ಇದೆಲ್ಲವನ್ನು ಚೆನ್ನಾಗಿ ರುಬ್ಕೊಳ್ಬೇಕು. ನಾನಿವಾಗ ನೆನೆಸಿರೋ ಅಕ್ಕಿ ಮತ್ತು ಮೆಂತ್ಯ ಕಾಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ನೆನೆಸಿರೋ ಅವಲಕ್ಕಿನೂ ಕೂಡ ಹಾಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೈಸಾಗಿ ಹಿಟ್ಟನ್ನು ರುಬ್ಕೊಂಡು ಇದನ್ನೊಂದು ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ನಂತರ ಇನ್ನೊಂದು ಬ್ಯಾಚಸಲ್ಲಿ ಉಳಿದಿರೋ ಅಕ್ಕಿ ಮತ್ತು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಹೀಗೆ ಅಕ್ಕಿ ಮತ್ತು ಕಾಯಿನೆಲ್ಲ ರುಬ್ಬಾದ್ಮೇಲೆ ಇದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸಹ ಸೇರಿಸ್ಕೊಂಡು ಆ ನೀರನ್ನು ಕೂಡ ಆ ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟು ಈ ಹದದಲ್ಲಿರಬೇಕು. ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ತೀರಾ ಗಟ್ಟಿನೂ ಇರಬೇಕಂತಿಲ್ಲ. ನಾರ್ಮಲಾಗಿ ನಾವು ದೋಸೆಗೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ಮುಚ್ಚಿ ಹಾಗೆ ಇವಾಗ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚಳಿ ಜಾಸ್ತಿ ಇರೋದ್ರಿಂದ ಒಂದು 7 ರಿಂದ 8 ಗಂಟೆ ನಾನು ಇದನ್ನು ಹುದುಗಿ ಬರಲಿಕ್ಕೆ ಇಟ್ಟಿದ್ದೆ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ. ನಾನಿಲ್ಲಿ ಈಸ್ಟ್ ಆಗಲಿ ಸೋಡಾ ಆಗಲಿ ಏನೂ ಹಾಕಿಲ್ಲ. ಹಾಗೆ ಯಾವುದೇ ರೀತಿ ಬೇಳೆ ಕೂಡ ಬಳಸಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಳಿಗಾಲದಲ್ಲಿ ಹಿಟ್ಟು ಸರಿಯಾಗಿ ಹುದುಗಿ ಬರ್ತಾ ಇಲ್ಲ ಅಂದರೆ ರಾತ್ರಿಯನ್ನು ಸ್ವಲ್ಪ ಉಪ್ಪು ಹಾಕಿಟ್ಕೊಂಡ್ರೆ ಚೆನ್ನಾಗಿ ಹುದುಗಿ ಬರುತ್ತೆ. ಉಪ್ಪು ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಹದನ ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ದೋಸೆ ಮಾಡಿಕೊಂಡ್ರೆ ಆಯಿತು. ದೋಸೆ ಹೆಂಚನ್ನು ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ನಂತರ ದೋಸೆ ಹಿಟ್ಟನ್ನು ಹಾಕ್ಕೊಂಡ್ರೆ ಆಯಿತು. ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಸ್ವಲ್ಪ ಹಿಟ್ಟನ್ನು ಹರಡ್ಕೊಂಡು ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಮುಚ್ಚಳನ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಇದನ್ನು ಗ್ಯಾಸ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಲಿಕ್ಕೆ ಬಿಡಿ. ದೋಸೆ ಬೆಂದ ಮೇಲೆ ಅಂದರೆ ನೋಡಿ, ಈ ರೀತಿ ಮೇಲ್ಗಡೆ ಬೆಳ್ಳಗಿರೋದೆಲ್ಲ ಹೋದ್ಮೇಲೆ ಮಗ್ಚ್ ಹಾಕಿ ಇನ್ನೊಂದು ಸೈಡ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಒಂದೇ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತೆಗೆದ್ರೆ ರುಚಿಯಾದ ಸೆಟ್ ದೋಸೆ ಥರ ನೋಡಿ ಕಾಯಿ ದೋಸೆನ ಮಾಡ್ಕೊಳ್ಬಹುದು. ನೋಡಿ, ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ಉದ್ದಿನ ಬೇಳೆ ಆಗಲಿ ಕಡಲೆಬೇಳೆ ಆಗಲಿ ಏನು ಹಾಕಬೇಕಂತಿಲ್ಲ. ಅಕ್ಕಿ, ಕಾಯಿ, ಮೆಂತ್ಯ ಮತ್ತು ಸ್ವಲ್ಪ ಅವಲಕ್ಕಿ ಇದ್ದರೆ ಈ ರುಚಿಯಾದ ತೆಂಗಿನಕಾಯಿ ದೋಸೆ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲಿ ಸಿಗೋ ಥರ ಸೆಟ್ ದೋಸೆ ಆ ರೀತಿ ಇರುತ್ತೆ. ಯಾವಾಗಲೂ ಉದ್ದಿನ ದೋಸೆ, ಮೆಂತ್ಯ ದೋಸೆ ಅಥವಾ ರಾಗಿ ದೋಸೆ ಎಲ್ಲ ತಿಂದು ಬೇಜಾರಾಗಿದೆ, ಒಂದ್ಸಲ ಈ ರೀತಿ ಕಾಯಿ ದೋಸೆನ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ರಾತ್ರಿ ಹಿಟ್ಟನ್ನೆಲ್ಲ ರುಬ್ಬಿಟ್ಕೊಂಡ್ರೆ ಬೆಳಿಗ್ಗೆ ಬೇಗನೆ ಈ ದೋಸೆನ ಮಾಡ್ಕೊಳ್ಬಹುದು. ಈ ದೋಸೆ ಜೊತೆ ಈ ರೀತಿ ಈರುಳ್ಳಿ ಸಾಗು ಇದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ. ಈರುಳ್ಳಿ ಸಾಗು ರೆಸಿಪಿ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.